ಬಾರ್ಗಳು ತೆಗ್ದವೆ, ಟೀ ಅಂಗಡಿ ತೆಗ್ದಿಲ್ಲ. ಪೊಲೀಸ್ ಮಾಮ ನೋಡಿ ಗೈಸ್, ನಾನು ಬಿಟ್ಟು ತಿಂತ ಕುಂತಿರೋದು 11 ಗಂಟೆಯಲ್ಲಿ ಯಾರು ತೆಗ್ದಿಲ್ಲ. ಇದು ಒಂದು ಅಂಗಡಿ ತೆಗ್ದೈತೆ ಎಲ್ಲ ಬಿಟ್ಟವ್ರು, ಆಲ್ಮೋಸ್ಟ್ ಜನ ನೋಡಿ. ಇದೈತೆ ನೋಡಿ ಟ್ರಾಫಿಕ್. ಮಧ್ಯಾಹ್ನ ಟೈಮು ನಾವು ಟೈಮೇ ನೋಡಿರಲ್ಲ, ಕೆಲಸ ಮಾಡ್ತಾ ಇರ್ತೀವಿ, ಟೈಮ್ ಆಗೇ ಹೋಗಿರುತ್ತೆ. ಮಾಡ್ಕೊಂಡು ಕೂಡಕ್ಕೆ ಟೈಮ್ ಇರಲ್ಲ ಗೈಸ್. ಗೈಸ್ ಬನ್ನಿ, ಇಲ್ಲಿ ಫುಲ್ಲು ನಾನ್ ವೆಜ್ ಗೈಸ್ ಇವತ್ತು, ಅದರಿಂದ ಇಲ್ಲಿ ಊಟ ಆಗಿಲ್ಲ ಈಗ, ಅದಕ್ಕೆ ಅಂತ ಗೈಸ್. ನೋಡಿ ಗೈಸ್, ಇವಾಗ ಈವೆಂಟ್ ಹತ್ರ ಬಂದಿದ್ದೀವಿ. ಅವ್ರು ಬರೋದಕ್ಕಿಂತ ಮುಂಚೆ ರೆಡಿ ಮಾಡ್ಕೊಳ್ಳೋಣ ಅಂತ. ಗೈಸ್ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಬೆಂಗಳೂರಿಂದಾನೆ. ಇವತ್ತೇನು ವಿಷಯ ಅಂದರೆ, ಇವತ್ತು ಈ ಒಂದು ಈವೆಂಟ್ ಶೂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ ಇಬ್ರು. ನಾವು ಬರ್ಡೇ ಇವೆಂಟ್ ಇದೆ ಇವತ್ತು ಗೈಸ್. ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ನಾನು ಅದನ್ನ ಹೇಳೇ ಇಷ್ಟ ದಿನ ಆಗ್ಬಿಟ್ಟಿತ್ತು, ಇವ್ ಬಂದಾಗಲೇ ಹೇಳೋದು ನಾನು ಎಲ್ಲ. ಪೊಲೀಸ್ ಮಾಮ ಗೈಸ್, ಹೆಲ್ಮೆಟ್ ಹಾಕೋಣದ್ ನೋಡಿದ್ರು, ಮರ್ತ್ಬಿಟ್ಟಿದೆ. ಹೆಲ್ಮೆಟ್ ಕೈಯಲ್ಲೇ ಇತ್ತು, ಮರ್ತ್ಬಿಟ್ಟಿದೆ ಹಾಕೋಣಂತ. ಹಾಕೊಂಡದ್ ಪೊಲೀಸ್ ನೋಡಿದ್ರು, ಆದ್ರೂ ಬಿಟ್ರು. ಎಲ್ಲರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ಬನ್ನಿ, ಇವತ್ತು ಬೆಂಗಳೂರು ಟ್ರಾಫಿಕಲ್ಲಿ ಇದ್ದೀವಿ. ಇವತ್ತು ಹೋಗ್ಬೇಕಾಗಿರೋದು ಹೆಬ್ಬಾಳ ಗೈಸ್. ಹೆಬ್ಬಾಳ ಹೋಗ್ತಾ ಇದ್ದೀವಿ ಇವಾಗ. ಹೆಬ್ಬಾಳದಲ್ಲಿ ಶೂಟ್ ಇದೆ ಇವಾಗ. ಹೆಬ್ಬಾಳಕ್ಕೆ ಹೋಗ್ತಾ ಇದ್ದೀವಿ ಅಂದಿವೆ. ಇವತ್ತು ಬೆಳಗ್ಗೆಯಿಂದ ತುಂಬ ವರ್ಕಿತ್ತು, ಆಚೆನೆ ಬಂದಿರಲಿಲ್ಲ, ಮನೇಲೆ ತಿಂಡಿ ಮಾಡ್ಕೊಂಡಿದ್ದಿಲ್ಲ. ನಾನು ರೂಮಲ್ಲೇ ಕೆಲಸ ಇದ್ದಿದ್ದರಿಂದ ಕೆಲಸ ಮಾಡ್ತಾ ಇದ್ವು. ಊಟನೂ ಮಾಡಿಲ್ಲ ಗೈಸ್. ಇವಾಗ ಗೈಸ್, ನಾನು ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿ ಗೈಸ್, ಒಳ್ಳೆ ರೀಲ್ ಬಿಡ್ತಾ ಇದ್ದೀವಿ. ಐಡಿ ಇಲ್ಲಿ ಮೆನ್ಷನ್ ಆಗಿರುತ್ತೆ ಗೈಸ್. ಇಲ್ಲಿದೆ ನೋಡಿ, ಅದೇ ಐಡಿ ಬರ್ತಾ ಇದೆಯಲ್ಲ, ಅದೇ ಐಡಿ. ಯಾರೆಲ್ಲ ಈ ಗೊರಗುಂಟೆ ಪಾಳ್ಯ ಸಿಗ್ನಲ್ ಅಲ್ಲಿ ತಗೊಳಕೊಂಡಿದ್ದೀರಾ ಕಮೆಂಟ್ ಮಾಡಿ ಗೈಸ್. ಜೀವನದಲ್ಲಿ ಅರ್ಧ ಗಂಟೆ ಮುಂಚೆ ಹೊರಡಬೇಕು ಈ ಗೊರಗುಂಟೆ ಪಾಳ್ಯ ಸಿಗ್ನಲ್ ದಾಟಕ್ಕೆ. ನೋಡಿ, ಇನ್ನೂ ಅಲ್ಲೆಲ್ಲ ಟ್ರಾಫಿಕ್ ಹಂಗೆ ಐತೆ. ಪಾಸ್ ಆದ್ವು ಹೆಂಗೆ ಪುಣ್ಯಕ್ಕೆ 4 ಗಂಟೆಗೆ. ಇಲ್ಲಿ ಒಂದೇ ಹೆವಿ ಟ್ರಾಫಿಕ್ ಇದೆ ನೋಡಿ ಗೈಸ್. ಮತ್ತೆ ಇಲ್ಲಿ ಬಂದು ತಗೊಳಕೊಂಡು ಅದು ಆಟೋದವ್ರಂತೂ ಕ್ರೇಜಿ ಅನ್ಕೊಳ್ಳಿ. ಅಲ್ಲಿ ಹೋಗಕ್ಕೆ ಜಾಗನೇ ಇಲ್ಲ ಅವ್ರಿಗೆ. ನಾವು ಬೈಕ್ ಆದ್ರೆ ಇನ್ನೂ ಸ್ಟ್ರೈಟ್ ಹೋಗೋದಿತ್ತು. ಅಲ್ಲೇ ಬಂದು ಮದುವೆ ಕೊಡಿದ್ರು. ತೋರ್ಸೋಣ ಅಂತ ಕ್ಯಾಮ್ರಾ ತೆಗೆದು ನಡಿ ಮುಚ್ಚ, ಆಟೋ ಮುಂದಕ್ಕೆ ಕಲಿಬೋದು. ಅಲ್ಲಿ ಹೋಗ್ಬೋದು ಆರಾಮಾಗಿ ಬೈಕ್ ಅವರು ಟೂ ವೀಲರ್. ನೋಡಿ, ಮಧ್ಯದಲ್ಲಿ ಕರೆಕ್ಟಾಗಿ ಸ್ಟ್ರೈಟ್ ಅಲ್ಲಿ ನೋಡೋದು. ಅಲ್ಲಿ ಮತ್ತೆ ಹೋಗಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಮಧ್ಯಕ್ಕೆ ತಿಳಿದಿದ್ದ. ಹಾಂ, ಇಲ್ಲಿ ಜಾಗ ಸಿಕ್ತು. ಅವ್ನು ನೋಡಿ ಗೈಸ್, ಆಟೋದವ್ನು ಹೋಗ್ತಾ ಇರೋದಲ್ಲಿ ಕಡೆ ಬಂದು ಇಲ್ಲಿ ಬ್ಲಾಕ್. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಬ್ಲಾಕ್ ಮತ್ತೆ ಬ್ಲಾಕ್. ಇದೈತೆ ನೋಡಿ ಟ್ರಾಫಿಕ್. 6 ಗಂಟೆಗೆ ಈವೆಂಟ್ ಅಂತ ಹೇಳಿದ್ರು ಕ್ಲೈಂಟು. ಬಂದರೆ 7 ಗಂಟೆಗಂತೆ. ಅದಕ್ಕೆ ಏನಾದ್ರು ಚಾಟ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಏರಿಯಾದಲ್ಲಿ ಒಂದಾದರೂ ಚಾಟ್ ಶಾಪ್ ಕಾಣೋದು ಮಾಡ್ವಾ? ಒಂದೇ ಒಂದು ಇಲ್ಲ. ಹುಡುಕ್ತಾ ಇದ್ದೀವಿ, ಬನ್ನಿ ನೋಡೋಣ ಸಿಗುತ್ತಾ ಇಲ್ವಾ. ನೋಡಿ ಗೈಸ್, ಇವಾಗ ಊಟಕ್ಕೆ ಬಂದುಬಿಟ್ಟಿದ್ದಾನ. ನಾನು ತಗೊಳ್ಳಿ ಸರ್. ಇನ್ನೊಂದಿದೆ, ಬನ್ನಿ ಥರ. ನೋಡಿ ಗೈಸ್, ನಾನು ಬಿಟ್ಟು ತಿಂತ ಕುಂತಿರೋದು ಇದು ಅವಂದು ಗೈಸ್. ಇಲ್ಲಾಂದ್ರೆ ಅವ್ನು ತಿನ್ಕೊಂಡು ಕುಂತವನೆ, ಅವ್ರ ಅಣ್ಣನ ನೋಡ್ಕೊಂಡು ಕುಂತವನೆ. ದೇವ್ರು, ನಾವು ರೀಲ್ಸ್ ಮಾಡಿದ್ರೆ ನಮ್ಮನ್ನ ಡಿಸ್ಟಿಕ್ ಗೊಂಬೆ ಹಾಕೊಂಡ್ಬಿಟ್ಟು ಶಾಮಂತ್ ಗಿಡಕ್ಕೆ ನೇತಾಕ್ಬಿಟ್ಟವ್ರ ದೇವ್ರು. ಗೈಸ್, ವ್ಯೂ ನೋಡ್ತಾ, ಆ ವ್ಯೂ ನೋಡಿದ್ರೇನೆ ತಿನ್ಬಾರ್ದು ಅನ್ಸ್ಬೇಕು, ಹಂಗೈತೆ. ಅಲ್ಲಿರೋ ಧೂಳೆಲ್ಲ ಇಲ್ಲೇ ಬರುತ್ತೆ. ನಾನು ಅಲ್ಲೇ ಒಳಗೆ ಕೂತ್ಕೊಳ್ಳೋಣ ಅಂತ ಹೇಳಿ ಇವನೇ ವ್ಯೂ ನೋಡಬೇಕು, ಈಚೆ ಕೂತ್ಕೊಂಡು ಅಂತ ಬಂದು. ಈಗ ಹಂಗೇನು ಇಲ್ಲ ಗೈಸ್, ಅಲ್ಲಿ ಕುತ್ಕೊಳಕ್ಕೆ ಏನೋ ಒಂಥರ ಕಂಫರ್ಟಬಲ್ ಇರಲಿಲ್ಲ, ಅದಕ್ಕೆ ಆಚೆ ಬಂದ್ವಿ. ಅಲ್ಲೂ ಕುತ್ಕೋಬೋದಾಯ್ತು. ಅಯ್ಯೋ, ಅಲ್ಲೂ ಕುತ್ಕೋಬೋದಾಯ್ತು, ಬಟ್ ಇಲ್ಲೂ ಕುತ್ಕೊಂಡಿದ್ದು ವ್ಯೂ ಹೆಂಗೈತೆ? ಚೆನ್ನಾಯ್ತಾ? ಇದು ಪರವಾಗಿಲ್ಲ, ಚೆನ್ನಾಗಿದೆ. ಪನ್ನೀರ್ ಚೆನ್ನಾಗಿ ಹಾಕಿದ್ದಾರೆ ಗೈಸ್, ಚೆನ್ನಾಗಿದೆ. ಪನ್ನೀರ್ ಇದೆ ಈಗ ಈಗ ನನಗೆ ಸ್ವಲ್ಪ ಚಪ್ಪೆ ಅನ್ನಿಸ್ತು. ನಡೆದ್ಮೇಲೆ ಆಗುತ್ತೆ ಹೋಗಿ ನೋಡ್ಬೇಕು ಏನೇನಾಗೈತೆ ಅಂತ.
ಗೈಸ್ ಈವೆಂಟ್ ತುಂಬ ಬೇಗ ಹೇಳ್ಬಿಟ್ಟಿದ್ರು ಗೈಸ್ ನಮಗೆ. ನಾವು 1.5 ಅವರ್ ಮುಂಚೆನೇ ಬಂದಿದ್ದೀವಿ. ಅದಕ್ಕೇ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಬರ್ತಾ ಇರಲಿಲ್ಲ ಔಟ್ ಇದನ್ನು ತಿನ್ನೋಕ್ಕೆ. ಇನ್ನು ಇವಾಗ ಡೆಕೋರೇಟ್ ಸ್ಟಾರ್ಟ್ ಆಗಿದೆ. ಬ್ರೋ ಕಾಲ್ ಮಾಡ್ತೀವಿ ಅಂದರೆ ಓಕೆ ಬ್ರೋ ಅಂತ ಹೇಳ್ಬಿಟ್ಟು ಬಂದೆ. ಗೈಸ್ ನೋಡಿ ಗೈಸ್, ಇವಾಗ ಈವೆಂಟ್ ಹತ್ರ ಬಂದಿದ್ದೀವಿ. ಅವ್ರು ಬರೋದಕ್ಕಿಂತ ಮುಂಚೆ ರೆಡಿ ಮಾಡ್ಕೊಳೋಣ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಅಂದರೆ ಇಲ್ಲಿ ಇವತ್ತು ಶೂಟಲ್ಲಿ ನಾವು ಪರ್ಸ್ನಲ್ ವೀಡಿಯೋ ಮಾಡ್ಕೊಳಂಗಿಲ್ಲ. ರೇಂಜ್ ಚೇಂಜ್ ಮಾಡ್ಕೊಂಡ್ರಿ ಈಗ. ಮುಸ್ತಫಾ ಕ್ಯಾಪ್ ಆಗ್ತಾವ ಗೈಸ್. ನಮ್ಮ ಮುಸ್ತಫಾ ಅಲ್ಲ, ನಿತಿನ್ ಗಡ್ಕರಿ ಗೈಸ್. ನಾವು ಇವತ್ತು ಬಂದಿರೋ ಚರ್ಚಿಗೆ ಗೈಸ್. ಚರ್ಚಲ್ಲಿ ಇವೆಂಟ್ ಇದೆ ಗೈಸ್, ನಮಗೆ ಬರ್ಡೇ ಇದು. ಹಾಗಾಗಿ ಜಾಸ್ತಿ ನಾವೇನು ವೀಡಿಯೋ ಮಾಡೋಕ್ಕಾಗಲ್ಲ, ಇದೆಲ್ಲ ಸುಮ್ಮನೆ ಇದು ಮಾಡಬಾರ್ದು. ಅದಕ್ಕೆ ನಾವೇನು ಜಾಸ್ತಿ ಕ್ಲಿಪ್ಸ್ ಏನು ತಗೊಂಡಿಲ್ಲ ಇವತ್ತು. ತಗೊಂಡಿಲ್ಲ ಗೈಸ್. ಇನ್ನು ಕ್ಲೈಂಟ್ ಬಂದಿಲ್ಲ, ಒಟ್ಟಿಗೆ ವೆಯ್ಟ್ ಮಾಡ್ತಿದ್ದೀವಿ. 5 ಗಂಟೆಗೆ ಕ್ಲೈಂಟ್ ರೆಡಿ ಇರಿ ಅಂತ ಹೇಳಿ. ಆಲೆ 7:30 ಆಗಿದೆ. 8 ಗಂಟೆಗೆ ಬರ್ತಾರೆ ಐ ಥಿಂಕ್. ಬಂದಿದ್ದೆ ಶೂಟ್ ಮಾಡ್ತಾಯಿದ್ದೀವಿ ಗೈಸ್. ಬನ್ನಿ ಮಾಡೋಣ. ಇವಾಗ ಕ್ಲೈಂಟ್ ಇನ್ನೂ ಬಂದಿಲ್ಲ. ನಾವು ಇಂಡೋರೆಲ್ಲ ಇಂಡೋರೆಲ್ಲ ಶೂಟ್ ಮಾಡ್ಕೊಂಡಿದ್ದೀವಿ. ಬನ್ನಿ ನೋಡೋಣ. ಬನ್ನಿ ಶೂಟ್ ಆದಮೇಲೆ ಸಿಗ್ತೀನಿ ಗೈಸ್. ಇವತ್ತು ವ್ಲಾಗ್ ಮಾಡೋಕ್ಕಾಗಲ್ಲ ಜಾಸ್ತಿ, ಯಾಕಂದರೆ ಇದು ಗೊತ್ತಿರೋಗೆ ನಾನು ಬಂದಿರೋ ಚರ್ಚಿಗೆ ಇಲ್ಲಿ ನನಗೆ ಕಂಫರ್ಟಬಲ್ ಇಲ್ಲ, ಅವ್ರಿಗೂ ಕಂಫರ್ಟಬಲ್ ಇಲ್ಲ ಗೈಸ್. ಅವ್ರು ಹೇಳಿದ್ರು, ಅದಕ್ಕೇ ವಿಡಿಯೋ ಮಾಡ್ತಾಯಿಲ್ಲ. ನೋಡೋಣ ಬನ್ನಿ. ಆಚೆ ಹೋಗ್ಬಿಟ್ಟು ಶೂಟ್ ಮುಗಿದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ನೋಡಿ ಶೂಟ್ ಮಾಡ್ತಾಯಿದ್ದೀವಿ ಚರ್ಚಲ್ಲಿ. ಬನ್ನಿ ಶೂಟ್ ಮುಗಿಸಿ ಸಿಗ್ತೀನಿ ಗೈಸ್. ಇನ್ನೇನು ಗೈಸ್ 10:15 ಆಯಿತು. ಇವಾಗ ಮುಗೀತು ಎಲ್ಲ. ಇವಾಗ ಹೊರಡಬೇಕು. ಇಲ್ಲಿಂದ ಎಷ್ಟು ಅವರ್ ಜರ್ನಿ ಆಗುತ್ತೆ ಮರಿ? 1 ಅವರ್ ಆಗುತ್ತೆ ಗೈಸ್. ಬನ್ನಿ, ಇಲ್ಲಿ ಫುಲ್ಲು ನಾನ್ ವೆಜ್ ಗೈಸ್ ಇವತ್ತು. ಅದರಿಂದ ಇಲ್ಲಿ ಊಟ ಆಗಿಲ್ಲ. ಈಗ ಅದಕ್ಕೆ ಅಂತ ನಾನು ನೋಡ್ಕೊತೀವಿ ಗಾಡಿನ. ಫುಲ್ ಹೆಲ್ಮೆಟ್ ಹಾಕ್ಕೊಂಡು ತಲೆನೋವು ಬಂದ್ಬಿಟ್ಟೈತೆ. ಅಲ್ಲೇ ಯಾಕೆ ತಲೆನೋವು ಬಂದ್ಬಿಟ್ಟೈತೆ ಯಾಕೆ ಗಾಡಿ ಗೈಸ್. ಇವತ್ತು ನಮ್ಮ ಹೆಲ್ಮೆಟ್ಗಳು ತಂದಿಲ್ಲ. ನಾವು ಇದೆಲ್ಲ ಆ್ಯಂಟಿಕ್ ಪೀಸ್ಗಳು ಹೆಲ್ಮೆಟ್ ತಂದುಬಿಟ್ಟಿದ್ದೀವಿ. ತಲೆಗೆ ಬೇರೆ ಶೀತ ಆಗುತ್ತೆ ಇವಾಗ. ನನಗೆ ತಲೆ ನೋವು ಬಂದ್ಬಿಡುತ್ತೆ ಗೈಸ್ ಕೈಗೆ ಗಾಳಿ ಹೋದರೆ. ಅದರಿಂದ ನಾನು ಈ ಹೆಲ್ಮೆಟ್ ಹಾಕೋತಿದ್ದೀನಿ. ನಮ್ಮ ಹೆಲ್ಮೆಟ್ ತರಬೇಕು, ಅದಕ್ಕೆ ಹೇಳೋದು. ಇವಾಗ ನಮ್ಮದು ರೂಲ್ಸ್ ಏನು ಅಂದರೆ, ಈ ಥರದ್ದು ಹೆಲ್ಮೆಟ್ ಯಾರು ಹಾಕೊಂತಾರೋ ಅವ್ರು ಹಿಂದೆ ಕೂತ್ಕೋಬೇಕು. ಈ ಥರದ್ದು ಯಾರು ಹಾಕೊಂತಾರೋ ಅವರು ಗಾಡಿ ಓಡಿಸ್ಬೇಕು. ಅದಕ್ಕೆ ನನಗೆ ತಲೆನೋವು ಅಂದರೆ ನನ್ನ ಮಗ ಆ ಹೆಲ್ಮೆಟ್ ಹಾಕೋತೀನಿ ಎಂದು ಗಾಡಿ ಕೊಟ್ಟು ಓಡಿಸೋಕ್ಕೆ. ಬನ್ನಿ ಇವಾಗ ಹೋಗೋಣ. ಇವಾಗ ನೋಡಿ ಪೀಟರ್ ಓಣ ಆಗುತ್ತೆ ನಮಗೆ. ಇಷ್ಟು ದೇವ್ರು ಇದ್ರೆ ಅಂತ ಹೇಳಿ ನಮ್ಮ ಅಪ್ಪ ನಂಗೆ ಇಟ್ಟಿದ್ರೆ ನಾನು ನಂಗೆ ಗಾಡಿ ಬೀಸ್ತೀನಿ. ರಥ ಬರೀ ಗಾಡಿ ಬೀಸಿದೆ, ಇರವತ್ತು ಬಂದರೆ ಇಬ್ಬರು ಗಾಡಿ ಬೀಸಿದೆ. ಇವಾಗ ಹೋಗ್ತಾ ಇದ್ದೀವಿ, ಹೊರಟಿದ್ದೀವಿ ಇಲ್ಲಿಂದ. ಈಗ ನಾವು ರೂಮ್ ಹತ್ರ ಹೋಗೋಷ್ಟಲ್ಲಿ ಇನ್ನೂ ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ಕೈ ಕೊಡ್ತೈತೆ ಬ್ರೇಕ್ ಬೇರೆ. ನಮ್ಮ ಗಾಡಿ ಫುಲ್ ಸೈರನ್. ಇವಾಗ ಟ್ರಾಫಿಕ್ ಏನಿರಲ್ಲ. ಆಲ್ಮೋಸ್ಟ್ 10-11 ಗಂಟೆ ಆಗಿದೆ. ಅಲ್ಲೇ ಏನು ಟ್ರಾಫಿಕ್ ಇರಲ್ಲ, ಆರಾಮಾಗಿ ಬೇಗ ಹೋಗ್ಬಿಡ್ತೀವಿ. ಎಲ್ಲೂ ಚಾಯ್ ನಿಲ್ಲಿಸ್ತಾ ಹೋದರೆ ಸಾಕು. ಒಂದು ಚಾಯ್ ಸ್ಟಾಪ್ ಹಾಕಿ ಹೋಗ್ತೀವಿ. ಏನು ಅನ್ಸಲ್ಲ ಆಗೈತೆ. ಊಟ ಮಾಡಿಲ್ಲ ಇನ್ನೂ. ಚಾಯ್ ಇರ್ರಿ ಮತ್ತೆ ಸಿಗೋಣ. ಹೋಗ್ತಾ ದಾರಿ ಮೇಲೆ ಚಾಯ್ದು ಎಲ್ಲಾರು ಇದ್ರೆ ಚಾಯ್ಗೆ ಸ್ಟಾಪ್ ಹಾಕೋಣ, ಇಲ್ಲಾಂದರೆ ಊಟದ್ದು ಎಲ್ಲಾರು ಸಿಕ್ಕರೆ ಊಟಕ್ಕೆ ಸ್ಟಾಪ್ ಹಾಕೋಣ ಗೈಸ್. ಊಟನೂ ಮಾಡಿಲ್ಲ ಇನ್ನು ಇವತ್ತು. ಊಟ ಮಾಡಿಬಿಟ್ಟು ಅಲ್ಲೇ ಕಾಫಿ ಕುಡ್ಕೊಂಡು ಹೋಗೋಣ. ಕರೆಕ್ಟಾ? ಹಾಂ. ಊಟ ಆಗಿಲ್ಲ ಗೈಸ್. ಹೊಟ್ಟೆ ಫುಲ್ ನಾನ್ ವೆಜ್ ಮಾಡಿದ್ರು. ನೋಡಪ್ಪ, ಎಲ್ಲಿಗೆ ತಲೆನೋವು ಬಂದುಬಿಟ್ಟಿತ್ತು. ಅಂದರೆ ನಾನ್ ವೆಜ್ ಆ ಥರ ಅಲ್ಲ, ಬಟ್ ಅದ್ರೊಳಗೆ ನಾನ್ ವೆಜ್ ತಂದು ಬಿಟ್ಬಿಟ್ಟಿದ್ರು ಫಸ್ಟೇನೇ. ಅದು ಫುಲ್ಲು ರೂಮ್ ಗಮ್ ಅಂತಿತ್ತು. ಕಾಸೂರು ಬಂಡಿಗೆ ಬಂದಿದ್ದೀವಿ ಗೈಸ್. ಇವಾಗ ಅವನು ನೋಡಿ ಅದು ತರಕ್ಕೆ ಹೋಗೋನೆ. 11 ಗಂಟೆಯಲ್ಲಿ ಯಾರೂ ತೆಗ್ದಿಲ್ಲ. ಇದು ಒಂದು ಅಂಗಡಿ ತೆಗ್ದೈತೆ. ಎಲ್ಲ ಗೊತ್ತವ್ರು ಆಲ್ಮೋಸ್ಟ್ ಜನ ನೋಡಿ ಗೈಸ್. ಫಸ್ಟ್ ಟೋಕನ್ ತಗೋಬೇಕಂತೆ. ನೀವು ಸುಮ್ಮನೆ ಲೈನಲ್ಲಿ ನಿಂತಾವ ಅವಲಿಂದ ಗೊತ್ತಿಲ್ಲ. ಅದನ್ನೇ ಹೇಳ್ತಾ ಇಲ್ಲ. ತೊಗೊಂಡು ಇವಾಗ ಕ್ಯೂ ಅಲ್ಲಿ ನಿಂತ ಗೈಸ್. ದೇವಸ್ಥಾನಕ್ಕೆ ಕ್ಯೂ ಅಲ್ಲಿ ನಿಂತ ಇಲ್ಲಿ ಟಿಕೆಟ್ ತೋರಿಸು. ಏನಂತ ಅಂಡಿದ್ಯಾ? ಇದು 52 ಬೋಂಡ, ಮಸಾಲೆ ದೋಸೆ, ಒಂದು ಮಸಾಲೆ ದೋಸೆ ಅಲ್ಲಿ ನೋಡೋಣ ಅಂತ ಹೇಳಿದ್ರಿ ಗೈಸ್. ಏನೇನು ಸಿಗುತ್ತೆ ಅಂತ ಕಾದು ನೋಡೋಣ ಬನ್ನಿ. ನೋಡ್ರಿ ಗೈಸ್, ಇವಾಗ ಯುದ್ಧದಲ್ಲಿ ಗೆದ್ದು ಸದ್ಯಕ್ಕೆ ರೈಸ್ ಬಾತ್ ಬಂದೈತೆ. ಇನ್ನೂ ದೋಸೆ ಬರಬೇಕು. ದೋಸೆ ತಿಂದಾದ್ಮೇಲೆ ಬರುತ್ತೋ ಬರೋದೋ ಗೊತ್ತಿಲ್ಲ. ಫುಲ್ ಕ್ರೌಡ್ ಇದೆ ಗೈಸ್. ಮಧ್ಯಾಹ್ನ ಎಷ್ಟಲ್ಲ ಇದು ಕಾಸೂರು ಬಂಡಿ ಇದೆ. ಟೇಸ್ಟು ಚೆನ್ನಾಗೈತೆ, ಹಂಗಾಗಿ ಜನನೂ ಇದ್ದಾರೆ. ಲೇಟ್ ಬೇರೆ ಆಗ್ಬಿಟ್ಟೈತೆ ಟೈಮು ಗೈಸ್. ಎಲ್ಲೂ ಸಿಗಲ್ಲ, ಎಲ್ಲ ತಗೊಂಡು ನಾನ್ ವೆಜ್ ಇಷ್ಟತ್ತಾದರೆ ಏನಂತೀಯ? ಗೈಸ್, ಕೊನೆಗೂ
ದೋಸೆ ಬಂದಿದೆ. ಇದು ನಾವೇ ತಿಂದಿರೋದು ಆಲೆ ತುಪ್ಪಕ್ಕೂ ಇದನ್ನು ತಿಂದ್ಬಿಟ್ಟ. ಗಮ್ಮಂತ ಆಯ್ತು. ಒಳ್ಳೆ ತುಪ್ಪ ಇಷ್ಟೊತ್ತಿನಾಗ 70 ರೂಪಾಯಿಗೆ ಇದನ್ನು ಕೊಡೋದಲ್ಲದೆ ತುಪ್ಪ ದೋಸೆ ಕೊಡ್ತಾವ್ರೆ ಗೈಸ್. ಟೇಸ್ಟ್ ಸಕ್ಕತ್ತಾಯ್ತು. ಸಗದಾಯ್ತಲ್ಲ. ತುಪ್ಪ ಫ್ಲೇವರ್ ಹಂಗೆ ಹೊಡಿತಾಯ್ತಲ್ಲ. ಕೊರಿಯನ್ ಮಾಲ್ ಹತ್ರ ಯಾರಾದರೂ ಬಂದರೆ ಲೇಟ್ ನೈಟು ಗೈಸ್. ಏನಿಲ್ಲ, ಯಶವಂತಪುರದಿಂದ ರಾಜಾಜಿ ಕಡೆ ತಿರ್ಕೊಂಡು ಹೋಗ್ಬೇಕಾರೆ ನೋಡಿ ಅಲ್ಲೇ ಮೆಟ್ರೋ ಹೋಗ್ತೈತೆ ಮೇಲ್ಗಡೆ. ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ. ಹಾಂ, ಇಲ್ಲೇ ಬಕಾಸುರ ಬಂಡಿ. ಮಸ್ಟ್ ಟ್ರೈ ಒನ್ ಟ್ರೈ. ಎಷ್ಟು ಟೈಮ್ ಗೊತ್ತಾ ಇವಾಗ? ಅಲ್ಲೇ 11:15 ಮೇಲಾಗೈತೆ ಗೈಸ್. ಜನ ನೋಡ್ಬೇಕು ನೀವು. ಕ್ಯಾಬ್ ಆಲ್ಮೋಸ್ಟ್ ಚಿತ್ರಾನ್ನ, ರೈಸ್ ಬಾತು, ಇಡ್ಲಿ, ದೋಸೆ, ಜಾಮೂನ್ ಮತ್ತೆ ಜಾಮೂನು ಆಯ್ತಾ? ದೋಸೆ ಮಾತ್ರ ಮಸ್ಟ್ ಟ್ರೈ ಗೈಸ್. ಸಕ್ಕದಾಗೈತೆ ಮಾತ್ರ. ನನ್ನೊಂದು ಇಷ್ಟ ಆಯ್ತು. ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅದು ಯಾವುದೋ ಲೋಕಲ್ ತುಪ್ಪ ಅಲ್ಲ ಗೈಸ್, ನಂದಿನಿ ತುಪ್ಪ. ಅಲ್ಲೇ ನಮ್ಮ ಕಣ್ಣು ಮುಂದೆನೇ ಹಾಕ್ತಾರೆ. ಚೆನ್ನಾಗಿದೆ. ಟ್ರೈ ಮಾಡಿ, ಚೆನ್ನಾಗಾದರೆ ಬಂದ್ಬೇಕಾದ್ರೆ ಕಮ್ಮಿ ಸ್ವಲ್ಪ ಮಕ್ಕಳಿಗೆ ನೋಡಿ. ಇಲ್ಲ ಐತೆ ಬಕಾಸುರ ಬಂಡಿ ಗೈಸ್. ಹಿಂಗೆ ನಿಮಗೆ ಒಳ್ಳೊಳ್ಳೆ ಫುಡ್ ಕಾರ್ಟ್ ತೋರಿಸ್ತಾ ಇರ್ತೀವಿ. ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಷ್ಟೇ ಗೈಸ್. ಯಾಕಂದರೆ ನಾವು ತಿನ್ನೋದೇ ಜಾಸ್ತಿ ಆಚೆ. ಯಾಕಂದರೆ ನಾವು ಕೆಲಸ ನಮ್ದು ಹಂಗೈತೆ. ನಾವು ಕೂತ್ಕೊಂಡ್ರೆ ನಾವು ಇದೊಳದ ಎಷ್ಟೊತ್ತಿಗೆ ಅಂತಲೇ ಗೊತ್ತಿರಲ್ಲ. ಒಂದೊಂದ್ಸರಿ ನಾವು ಕೆಲಸದಿಂದ ಇದ್ದಾಗ 11 ಗಂಟೆ ಆಗಿರುತ್ತೆ. ಆಗ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಗೈಸ್. ಹೇಳ್ತೀಯ? ಮತ್ತು ಮಧ್ಯಾಹ್ನ ಟೈಮು ನಾವು ಟೈಮೇ ನೋಡಿರಲ್ಲ. ಕೆಲಸ ಮಾಡ್ತಾಯಿರ್ತೀವಿ, ಟೈಮ್ ಆಗೇ ಹೋಗಿರುತ್ತೆ. ಅವಾಗ ಮಾಡ್ಕೊಂಡು ಕೂಡೋಕ್ಕೆ ಟೈಮ್ ಇರಲ್ಲ ಗೈಸ್. ಅವೆಲ್ಲ ಸಮ್ ರೀಸನ್ಸಿಂದ ನಮ್ಮ ಏರಿಯಾದಲ್ಲಿರೋ ಆಲ್ಮೋಸ್ಟು ರೆಗ್ಯುಲರ್ ಅಲ್ಲ, ಯಾವ ಹೊಸ ಅಂಗಡಿ ಬಿಟ್ಟರು ಟ್ರೈ ಮಾಡಿರ್ತೀವಿ ಗೈಸ್. ನಮಗೆ ಚೆನ್ನಾಗಿರೋ ಫುಡ್ ತಿನ್ನಬೇಕು, ತಿನ್ನೋದೇ ತಿಂತೀವಿ ಆಚೆ ಕಡೆ. ಏನಂತೀಯ? ಈ ಥರ ಕ್ವಾಲಿಟಿ ಐಟಮ್ ಎಲ್ಲ ಹೊರಗಡೆನೇ ತಿಂತಿರ್ತಾರೆ. ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾವು ವೀಡಿಯೋ ಮಾಡಾಕ್ತೀವಿ. ಚೆನ್ನಾಗಿದೆ 100% ಜೆನ್ಯೂನ್ ರಿವ್ಯೂ. ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ. ಏನಂತೀಯ? ನಮ್ಗೆ ಅನ್ಸಿದ್ದು ನಾವು ಹೇಳ್ತೀವಿ ಗೈಸ್ ಅಷ್ಟೇ. ಗೈಸ್ ಕಾಮಿಡಿ ಏನು ಅಂದರೆ ಅಣ್ಣಂಗೆ ಇನ್ನೂ ಕಾಫಿ ಅಂಗಡಿ ಸಿಕ್ಕಿಲ್ಲ, ಇನ್ನೂ ಅಣ್ಣ ಚಾಯ್ ಕುಡ್ದಿಲ್ಲ, ಊಟ ಆಗಿದೆ, ಚಾಯ್ಗೆ ಚಪ್ಪಲಿಸ್ತಿದೆ, ಸಿಗ್ತಾ ಇಲ್ಲ. ಎಲ್ಲೂ ಇಲ್ಲ ಗೈಸ್, ಎಲ್ಲ ಕಡೆ ಬಾಕ್ಸ್ ಹಾಕ್ಬಿಟ್ಟವ್ರೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಈಗ. ಟೆನ್ಷನ್ ಆಗ್ಬಿಟ್ಟಿದೆ, ಟೆನ್ಷನ್. ಎಂತ ಈ ಸಿಗರೇಟ್ ಸೇದ್ರೆ ಎಣ್ಣೆ ಕುಡಿಯೋರ್ಗು ಟೆನ್ಷನ್ ಇರಲ್ಲ, ಹಂಗೆ ಟೆನ್ಷನ್ ಆಗ್ಬಿಟ್ಟಿದೆ ಇವಾಗ. ಒಂದು ಸಿಗ್ತಾ ಇಲ್ಲ. ಎಲ್ಲ ಕಡೆ ಫುಲ್ ಬಾಗ್ಲು. ಒಂದು ಚಾಯ್ ಅಂಗಡಿ ಇಲ್ಲಪ್ಪ. ಏನು ಮಾಡೋದು ಈಗ? ಸುಮ್ಮನೆ ದೊಡ್ಡ ಬೆಂಗಳೂರು, ಒಂದು ಚಾಯ್ ಅಂಗಡಿ ಇಲ್ಲ 12 ಗಂಟೆಯಲ್ಲಿ. ಅದೇ ಆ ಕಡೆ ಔಟರ್ ರಿಂಗ್ ರೋಡಿಂದ ಬಂದಿರಿ ಸಿಕ್ಬಿಡೋದು ಗೈಸ್. ನಾವು ಈ ಕಡೆ ಬಂದ್ವಿ, ರಾಜಾಜಿನಗರ ಮೇಲೆ ಬಂದ್ವಿ, ವಿಜಯನಗರ ತಕ ಬಂದ್ವಿ. ವಿಜಯನಗರ ತಕ ಬಂದ್ರೂ ನಮಗೆ ಸಿಕ್ಕಿಲ್ಲ. ನೋಡುವ ಮುಂದೆ ಎಲ್ಲರೂ ಸಿಕ್ಕತ್ತ ಅಂತ. ಸಿಗಲ್ಲ, ನಮ್ಮ ರೋಡಲ್ಲಿ ಇಲ್ಲ. ಅಲ್ಲಿ ಆ ಮನೆ ಆದರೆ ಸಿಕ್ಬಿಡೋದವ. ಅಲ್ಲಿ ಸಕ್ಕತ್ತಾಗಿತ್ತು ಗೈಸ್. ಅವತ್ತು ನೈಟ್ ಕುಡ್ದಿದ್ವಲ್ಲ, ಭರ್ಜರಿ ಆಗಿತ್ತು ಮಾತ್ರ. ಬರ್ತಲ್ವ ಮಚ್ಚ ಅದು ಗೈಸ್. 12 ಗಂಟೆಲಿ ಒಂದಾದರೂ ಚಾಯ್ ಅಂಗಡಿ ತೆಗಿಬಾರ್ದ ಗೈಸ್. ಪಾಪ ಈ ಹುಡುಗ ನನಗೆ ಬೇಜಾರಾಗ್ತೈತೆ. ಅವಾಲೆಯಿಂದ ಹುಡುಕಾಡ್ತಾ ಇದ್ದೀವಿ, ಬಾರ್ಗಳು ತೆಗ್ದವೆ, ಟೀ ಅಂಗಡಿ ತೆಗ್ದಿಲ್ಲ. ಅದಕ್ಕೆ ಅಂತಲೇ ಒಂದು 2-3 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೊಡಿತಾ ಇದ್ದೀವಿ. ನಮ್ಮ ಮೇಲೆ ಕಡೆ ಸಿಗ್ತಾ ಇಲ್ಲ. ಒಂದು 2 ನಿಮಿಷ ನೋಡ್ಬಿಟ್ಟು ಮನೆಗೆ ಹೋಗೋಣ. ಅಲ್ಲಿ 12 ಗಂಟೆ ಆಗೈತೆ. ಟೀ ಕುಡಿಯೋಕೆ ಓಡಾಡ್ತಾ ಇದ್ದೀವಿ ಅಲ್ಲ, ಓಡಾಡ್ತಾವನೆ, ಸಿಗ್ತಾ ಇಲ್ಲ. ಮುಂದ್ಕೊಬ್ರಣ ನೋಡೋಣ ನಡಿ. ಮನೆ ಇರೋದು ಆ ಕಡೆಗೆ, ನಾವು ಹೋಗ್ತಾ ಇರೋದು ಈ ಕಡೆಗೆ. ಬಾರ್ ತೆಗ್ದಿದೆ ನೋಡಿ. ಬಾರು ಅಲ್ಲಿಂದ ಒಂದು 5-6 ಬಾರ ತೆಗ್ದವೆ. ಒಂದೇ ಒಂದು ಟೀ ಅಂಗಡಿ ಅಣ್ಣ ನಾವು ನೋಡಿಬಿಟ್ಟು ಯಾರು ವಿಜಯನಗರದಲ್ಲಿ ಟೀ ಅಂಗಡಿ ತೆಗೀರಿ, ಒಳ್ಳೆ ಟೀ ಕಾಸೋರು ಯಾರು ಟೀ ಅಂಗಡಿ ತೆಗ್ದಿದ್ರೆ ಒಂದು ಟೀ ಹಾಕೊಂಡು ಹೋಗಿ ಇವ್ರಿಗೆ ಟೀ ಕುಡಿದ್ರೆ 90 ಕುಡ್ದಿರೋ ಚಿಕ್ಕು. ಗಾಯ್ಸ್ ಫೈನಲಿ ರಿಂಗ್ ರೋಡಿಗೆ ಬಂದ್ವು ಗೈಸ್. ಆ ಕಡೆಯಿಂದ ಈ ಕಡೆ ರಿಂಗ್ ರೋಡಿಗೆ ಬಂದು ಹುಡುಕ್ಬಿಟ್ರು ಟೀನ. ಕೈನಲ್ಲಿ ಹುಡುಕಿ ನನಗೂ ಕೊಡಿಸಿ ಅವನು ಕುಡಿತಾನೆ. ಏನು ಅನ್ಬೇಕಿತ್ತು ಅವ್ರಿಗೆಲ್ಲ? ಚಾಯ್ ಜಸ್ಟ್ ಚಾಯ್. ಔಟರ್ ರಿಂಗ್ ರೋಡು. ಕೊನೆಗೂ ರಿಂಗ್ ರೋಡಿಗೆ ಬಂದು, ಯಾವುದು ಚಂದ್ರಾಲಯ ರಿಂಗ್ ರೋಡಿಗೆ ಬಂದು, ಚಂದ್ರಾಲಯ ಇನ್ನ ಮುಂದೆ ಅಲ್ವಾ? ಔಟರ್ ರಿಂಗ್ ರೋಡ್. ಹಾಂ, ಔಟರ್ ರಿಂಗ್ ರೋಡಿಗೆ ಬಂದು
ಕೊನೆಗೂ 12 ಗಂಟೆ ರಾತ್ರಿಯಲ್ಲಿ 6 ಕಿಲೋಮೀಟ್ರ್ ಸುತ್ತಾಡಿ 1 ಕಪ್ ಟೀ ಕುಡಿದು ಮತ್ತೆ 3 ಕಿಲೋಮೀಟ್ರ್ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಈ ಖುಷಿಲಿ ನೀವು ಏನು ಹೊಡಿಬೇಕು. ಖುಷಿಲಿ ಏನಿಲ್ಲ, ಹೋಗಿ ಸೀದಾ ಮನೆಗೆ ಹೋಗಿ ಮನೆ ಕಾಣೋದು ಕೆಲಸ. 12 ಗಂಟೆ ರಾತ್ರಿ ಗೈಸ್. ಅದೇನೋ ಗೈಸ್, ಒಂದು ಕೆಲಸ ಎಲ್ಲ ಮುಗಿದ್ರ ಮೇಲೆ ಒಂದು ಚಾಯ್ ಕುಡಿದ್ರೆ ಇತ್ತಲ್ಲ, ಏನೋ ಫುಲ್ ಒಂಥರ ಮೈಂಡ್ ಎಲ್ಲ ಬೇರೆ 2 ಲೆವೆಲ್. ವರ್ಷ ಆಗಿದ್ ಗೈಸ್ ಕುಡಿಯೋದು ಬಿಟ್ಟು. ಇವ್ನು ಕರೆದ್ರೂ ಕುಡಿತಾ ಇರಲಿಲ್ಲ. ಈ ಈವೆಂಟ್ ಮುಗಿಸ್ಕೊಂಡು ಇಷ್ಟೊತ್ತಾಗ ಬರ್ತೀವಿ ನೋಡ್ರಿ, ಅವಾಗ ನನಗೂ ಏನು ಹೇಳಿ ಕುಡಿಯಂಗೆ ಆಗುತ್ತೆ ನನಗೆ. ಇವಾಗ ಇವನ್ ಜೊತೆಲಿ ಬಂದು ನನಗೆ ಟೀ ಕುಡಿಯಲ್ಲ ಮುಂಚೆನಾಗ ಆಗ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ಕುಡಿಯಲ್ಲ, ಇಷ್ಟೊತ್ತಾಗ ಅಷ್ಟೇ, ನೈಟ್ ಹೊತ್ತು. ನೈಟ್ ಟೈಮ್ ಮಾತ್ರ ಅವು. ಅಲ್ಲಿ ನೋಡ್ರಿ ಗೈಸ್, ಇಂಥ ನನ್ನ ಮಕ್ಕಳು ಬರ್ತಾರೆ ಅಂತ ಆಂಟಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟೈತೆ. ಅಲ್ಲಿ ಬರೀ ಫ್ಲಾಸ್ಕಲ್ಲಿ ಟೀ ತಗೊಂಬಂದ್ಬಿಟ್ಟೇನೆ ಒಂದು 2,000-3,000 ಮಾಡ್ಕೊಂಡು ಹೋಗ್ಬಿಡುತ್ತೆ ನೈಟ್. ಪಾಪ ಅವರು ನೈಟ್ 12 ಗಂಟೆ ನಿದ್ದೆಗೆ ಇಟ್ಕೊಂಡು ಬಂದು ಮಾಡ್ತಾರಲ್ಲ ಗುರು. ಅದಕ್ಕೆ ಇಲ್ಲ ಗೈಸ್, ಅದಂತೂ ಭಾರಿ ಕಷ್ಟ ನಿದ್ದೆಗೆಟ್ ಮಾಡೋದು. ಬಟ್ ಒಳ್ಳೆ ಬಿಸ್ನೆಸ್ ಅದು. ಅವ್ರು ಕಂಡಿಡ್ಕೊಂಡಿರೋದು ಅವರಿಗೆ ಒಳ್ಳೇದಲ್ಲ ಅದು. ಅದು ಅಲ್ಲಿ ಏನು ಒಬ್ಬರೇ ಇರಲ್ಲ, ಅವ್ರು ಒಬ್ಬರೇ ಇರಲ್ಲ. ಅವ್ರ ಮನೆಯವರು ಇದ್ದಾರೆ ಔಟರ್ ರಿಂಗ್ ರೋಡಲ್ಲಿ ಮತ್ತೆ ಬೇಜಾನ್ ಜನ ಅಲ್ಲೇ ತುಂಬಾ ಜನ ಇದ್ದಾರೆ. ಹೌದು, ಇರ್ತಾರೆ ನೈಟ್ ಟೈಮ್.